ಕಗ್ಲಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಾಲುಣ್ಸೆ ಗ್ರಾಮದಲ್ಲಿರುವ ಬ್ರಿಗೇಡ್ ಮಿಡೋಸ್ ಬಿಎಂ ಕನ್ನಡ ಬಳಗದ ವತಿಯಿಂದ ಆಯೋಜಿಸಿದ 10ನೇ ವರ್ಷದ ಕನ್ನಡ ರಾಜ್ಯೋತ್ಸವಕ್ಕೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಎಸ್.ಟಿ. ಸೋಮಶೇಖರ ಗೌಡರ ಮಾರ್ಗದರ್ಶನದಲ್ಲಿ ಕಗ್ಲಿಪುರ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವೆಂಕಟೇಶ್, ಕಗ್ಲಿಪುರ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಹಾಲಿ ಸದಸ್ಯರಾದ ಕೆ.ಎಸ್. ಪರ್ವೀಜ್ ರವರು, ಕನ್ನಡ ಪರ ಹೋರಾಟಗಾರರಾದ ರೂಪೇಶ್ ರಾಜಣ್ಣ, ಕುಮಾರಸ್ವಾಮಿ, ವಿಜಯ್ ಕುಮಾರ್, ಪ್ರಶಾಂತ್ ವಸ್ತುರ್ಗ, ರವಿ ಬೋಳಾರೆ ಹಾಗೂ ಬಿಎಂ ಕನ್ನಡ ಬಳಗದ ವತಿಯಿಂದ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು ಸೇರಿ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದರು. ಹಾಗೆ ನಮ್ಮ ಜೊತೆಗೆ ಶ್ರೀಧರ್ ನಮ್ಮ ಚಂದ್ರಣ್ಣ ಅವರು, ಸುಬ್ಬು ಸರ್ನ ಅವರಿಗೆ ಸನ್ಮಾನ. ನಾವು ಬ್ರಿಗೇಡ್ ಮೆಡೋಸ್ ಅಲ್ಲಿ ಸುಮಾರು 10 ವರ್ಷದಿಂದ ನಡೆಸ್ತಾ ಬರ್ತಾ ಇರ್ತಕ್ಕಂಥ ಒಂದು ರಾಜ್ಯೋತ್ಸವದ ವಿಚಾರವಾಗಿ ಒಂದು ಸಣ್ಣ ಗೊಂದಲ ಆಗಿತ್ತು. ಅದಾದಮೇಲೆ ನಾವೆಲ್ಲ ಹೋರಾಟಗಾರರು ಬಂದು ಅದನ್ನು ಪರಿಹರಿಸಿ ಈಗ ಅವರು ನಮ್ಮ ಜೊತೆಗೆ ನಿಂತರು, ಅಸೋಸಿಯೇಷನ್. ಅದಾದಮೇಲೆ ಇವತ್ತು ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚಂದವಾದ ಕಾರ್ಯಕ್ರಮ. ನಾನು ಅಂದ್ಕೊಂಡು ಇರಲಿಲ್ಲ ಇಷ್ಟು ಅದ್ಭುತವಾಗಿ ಕಾರ್ಯಕ್ರಮವನ್ನು ಮಾಡ್ತಾರ ಅಂತ ಹೇಳಿ. ಈ ರೀತಿಯ ಒಂದಷ್ಟು ಕನ್ನಡದ ಹಬ್ಬದ ಒಂದು ಆಚರಣೆಗಳು ಬೆಂಗಳೂರಿನ ಎಲ್ಲ ಅಪಾರ್ಟ್ಮೆಂಟ್ಗಳಲ್ಲಿ ಆಗಬೇಕು ಅಂತ ನನ್ನ ಒಂದು ಮನವಿ. ಇವತ್ತು ನೀವೊಂದು 500,000 ಫ್ಲಾಟ್ ಇರ್ತಕ್ಕಂಥ ಯಾವುದೇ ಅಪಾರ್ಟ್ಮೆಂಟ್ ಹೋದ್ರು ವೈಟ್ ಫೀಲ್ಡ್, ಕಾಡ್ಗೋಡಿ, ಎಲೆಕ್ಟ್ರಾನಿಕ್ ಸಿಟಿ ಅಂದರೆ ಬೆಂಗಳೂರಿನ ಸಾಕಷ್ಟು ಭಾಗ ಎಲ್ಲ ಕಡೆ ನಿಮ್ಗೆ ಅಲ್ಲಿ ಆ ಫ್ಲಾಟ್ಗಳಲ್ಲಿ ನೀವೊಂದು 100 ಜನ ಕನ್ನಡದವರು ಸಿಗಲ್ಲ. ಅಲ್ಲಿ ಕನ್ನಡ ಕಂಪನ್ನ ಹರಡುವಂಥ ಕೆಲಸವನ್ನ ನಮ್ಮ ಕನ್ನಡಿಗರು ಮಾಡಬೇಕು. ಆ ನಿಟ್ಟಿನಲ್ಲಿ ಇವತ್ತು ಬ್ರಿಗೇಡ್ ಮೆಡೋಸ್ ಅವರು ಬಹಳ ಅಚ್ಚುಕಟ್ಟಾಗಿ ಕನ್ನಡ ಬಳಗದ ವತಿಯಿಂದ ಅದ್ಭುತವಾದ ರಾಜ್ಯೋತ್ಸವ ಮಾಡಿದ್ರು. ಅವತ್ತಿನ ದಿನ ಈ ಸಮಸ್ಯೆ ಆದಾಗ ನಾವೆಲ್ಲರೂ ಹೋರಾಟಕ್ಕೆ ನಿಂತ ವಿಚಾರವಾಗಿ ಇವತ್ತು ಅವರೆಲ್ಲರೂ ನಮ್ಮನ್ನು ಆಹ್ವಾನ ಮಾಡಿದ್ರು. ನಾವೆಲ್ಲ ಬಂದೋ ಜೊತೆಯಲ್ಲಿ ನಿಂತ್ಕೊಂಡು ಅವರ ಕಾರ್ಯಕ್ರಮದ ಜೊತೆಯಲ್ಲೂ ನಿಂತ್ಕೊಂಡು ತುಂಬ ಚಂದವಾಗಿ ಅಪಾರ್ಟ್ಮೆಂಟ್ ಮಕ್ಕಳುಗಳೆಲ್ಲರೂ ಜೊತೆಗೆ ಅಲ್ಲಿನ ಪುರುಷರು, ಮಹಿಳೆಯರು ಪ್ರತಿಯೊಬ್ಬರು ನೃತ್ಯದ ಮುಖಾಂತರ, ಒಂದಷ್ಟು ನಾಟಕಗಳ ಮುಖಾಂತರ ನಮ್ಮ ನಾಡು ನುಡಿಯ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಜನರಿಗೆ ತಲುಪಿಸುವ ಮುಖಾಂತರ ಈ ಹಬ್ಬವನ್ನು ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದಾರೆ. ಹಾಗಾಗಿ ಬಹಳ ಖುಷಿ ಆಗ್ತಾ ಇದೆ. ಇದು ಕೇವಲ 10 ವರ್ಷಕ್ಕಷ್ಟೇ ಸೀಮಿತವಾಗಿದೆ. 100 ವರ್ಷ ಬ್ರಿಗೇಡ್ ಮೆಡೋಸಲ್ಲಿ ಈ ರಾಜ್ಯೋತ್ಸವ ಆಚರಣೆ ಆಗಲಿ. ಅಪಾರ್ಟ್ಮೆಂಟ್ ಕನ್ನಡಿಗರೆಲ್ಲ ಸೇರಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡುವುದಾಗಲಿ ಅಂತ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ವ್ಯಕ್ತಪಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಜೈ ಕರ್ನಾಟಕ. 10ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಬ್ರಿಗೇಡ್ ಮೆಡೋಸ್ ಪ್ರಾರಂಭ ಆಗಿದ್ದು 2016 ನಾವು ರಾಜ್ಯೋತ್ಸವವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಪ್ರಾರಂಭದಲ್ಲಿ ನಾ ಇದ್ದೀವಿ ಅಂದರೆ ನಮ್ಮ ಕನ್ನಡ ಬಳಗದ ಗೆಳೆಯರೆಲ್ಲರೂ ಸುಮಾರು 10ನೇ ವರ್ಷದ ಕಾರ್ಯಕ್ರಮ. ಆದರೆ 9ನೇ ವರ್ಷದ ಆದ ನಂತರ 10ನೇ ವರ್ಷಕ್ಕೆ ನಮಗೆ ತೊಂದರೆ ಕೊಡ್ತೀವಿ. ಈ ಬ್ರಿಗೇಡ್ ಮೆಡೋಸ್ ಇಲ್ಲಿರೋದು 1800 ನಿವಾಸಿಗಳು ನಾವು ಇರೋದಿಲ್ಲಿ ಮನೆಗಳು. ಆದರೆ ಈ ವರ್ಷ ಏನಾಗಿದೆ, ಅಸೋಸಿಯೇಷನ್ ನಮ್ಮ ಕನ್ನಡೇತರರು ಬಂದಿದ್ದಾರೆ. ಹಾಗಾಗಿ ನಮಗೆ ತುಂಬ ತೊಂದರೆ ಕೊಟ್ಟಾದ್ಮೇಲೆ ನಾವು ಸಂಘಟನೆಗಳಿಗೆ ಹೋದ್ರು. ಯಾರು ನಮ್ಮ ರೂಪೇಶ್ ರಾಜಣ್ಣ ಅವರು ಇರ್ಬೋದು, ನಮ್ಮ ಕುಮಾರಸ್ವಾಮಿ ಅವರು ಇರ್ಬೋದು, ಮತ್ತು ರಾಜಶೇಖರ್, ಪ್ರಶಾಂತ್ ಎಲ್ಲ ಹಲವಾರು ಜನಗಳೆಲ್ಲ ಬಂದು ನಮಗೆ ಅವತ್ತು ಆ ದಿನ ಸಾಥ್ ಕೊಟ್ಟಿಲ್ಲ ಅಂದಿದ್ರೆ ನಾವು ಇವತ್ತು ರಾಜ್ಯೋತ್ಸವ ಮಾಡದೇ ಇರೋ ರೀತಿಯಲ್ಲಿ ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ. ಆ ಒಂದು ಇವರ ಒಂದು ಶಕ್ತಿಗಳಿಂದ ನಾವು ಇವತ್ತು ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ನಾವು ಮಾಡಿದ್ದೀವಿ. ಬಟ್ ಆದರೆ ಈ ಪ್ರಾಬ್ಲಮ್, ಈ ಥರ ತೊಂದರೆ ಯಾವುದೇ ಅಪಾರ್ಟ್ಮೆಂಟ್ ಬರಬಾರ್ದು. ನಾವು ಕರ್ನಾಟಕದಿದ್ದು ನಾವು ಕನ್ನಡದವ್ರು ರಾಜ್ಯೋತ್ಸವ ಮಾಡಬೇಕಾದ್ರೆ ಈ ಕಷ್ಟಪಡೋದು ಇದು ನಮಗೆ ತುಂಬಾ ಅವಮಾನವಾದಂಥ ಸಂಗತಿಯಾಗಿದೆ. ಬಟ್ ಕರ್ನಾಟಕದಿದ್ದು ಕನ್ನಡೇತರರ ಜೊತೆ ಹೊಡೆದಾಡೋದಿದ್ದಿಲ್ಲ, ಅದು ತುಂಬ ಕಷ್ಟ ಆಗ್ತಾ ಇದೆ. ಈ ಒಂದು ಸಂಘಟನೆ ಬಲಪಡಿಸಬೇಕು. ಇವರೆಲ್ಲರೂ ಸೇರಿ ಒಟ್ಟುಗೂಡಿ, ಮತ್ತೆ ನಮ್ದೊಂದೇ ಅಪಾರ್ಟ್ಮೆಂಟ್ ಇಲ್ಲ, ಈ ಥರ ಅಪಾರ್ಟ್ಮೆಂಟ್ನಲ್ಲಿ ತುಂಬ ಜನ ಇದೆ ಕರ್ನಾಟಕದಲ್ಲಿ. ಬಟ್ ಕೆಲವರು ತೋರಿಸ್ಕೊಂಡು
ತೋರ್ಪಡಿಸ್ಕೊಂಡಿದ್ದಾರೆ, ಕೆಲವರು ತೋರ್ಪಡಿಸ್ತಾರೆ. ದಯವಿಟ್ಟು ನಮ್ಮ ಇವರ ರೂಪೇಶ್ ರಾಜನ್ ನಮ್ಮ ಸುಭಾಷ್ ಎಲ್ಲರೂ ಹೇಳೋದು ಒಂದೇ ಮಾತು, ಎಲ್ಲಿ ಕಷ್ಟ ಅಂತ ಹೇಳ್ತಾರೆ ಕನ್ನಡಕ್ಕೋಸ್ಕರ ದಯವಿಟ್ಟು ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ನೀವು ಸಾಥ್ ಕೊಡಿ, ಅವ್ರ ಜೊತೆ ನೀವು ಸಹಕರಿಸಿ, ಅವ್ರ ಜೊತೆ ಕನ್ನಡ ರಾಜ್ಯೋತ್ಸವ ಒಂದೇ ಅಂತ ಅಲ್ಲ, ಕನ್ನಡಿಗರಿಗಾಗೋ ಅನ್ಯಾಯಗಳನ್ನ ನೀವು ತರಬೇಕು. ರಾಜ್ಯೋತ್ಸವ ಇವತ್ತು ತಿಂಗಳಲ್ಲಿ ಆಗಿರುತ್ತೆ, ನಾಳೆ ಮುಗಿದೋಗುತ್ತೆ. ಆದರೆ ಕನ್ನಡಿಗರಿಗೂ ಕನ್ನಡಿಗಾಗೋ ಅನ್ಯಾಯಗಳನ್ನ ತಡೆಯಬೇಕು ಅಂದರೆ ಈಗೆಲ್ಲ ಸನ್ನಿವೇಶಗಳು ಸಹಕಾರ ಬೇಕಿದೆ. ಹಾಗಾಗಿ ನಮ್ಮ ಈ ಸಹಕಾರ ನಾವು ತಗೊಂಡಿದ್ದೀವಿ. ಇವರು ಋಣ ನಮ್ಮ ಮೇಲಿದೆ. ಕನ್ನಡ ಋಣ ಅಂತ ಕನ್ನಡ ಜೊತೆಗೆ ಆ ಟೈಮಿನ ಯಾರು ಬರಲಿಲ್ಲ ನಮಗೆ. ನಾವು ತುಂಬ ತೊಂದರೆ ಕೊಟ್ಟರು ಅಸೋಸಿಯೇಷನ್. ಎಷ್ಟು ಅಂದರೆ ನಾವು ಕನ್ನಡದವ್ರು ಏನಾದ್ರು ಪಾಪ ನಮ್ಮ ಏನೋ ಬಾಡಿಗೆ ಇರೋರಿಗೆ ಅವ್ರ ಓನರ್ ಫೋನ್ ಮಾಡ್ತಾರೆ, ಇವರು ತುಂಬ ತೊಂದರೆ ಕೊಟ್ಟಿಲ್ಲ, ಪ್ರಾಬ್ಲಮ್ ಕೊಟ್ಟರೆ ಅವ್ರ ಮನೆ ಖಾಲಿ ಮಾಡ್ತೀನಿ ಅಂತ ಮಾಡಿದ್ದಾರೆ. ಆ ಥರನೂ ತೊಂದರೆಗಳು ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಕನ್ನಡದವರು ಭಯದಿಂದ ಇರಬೇಕು, ನಿರುಪಾಯವಾಗಿರಬೇಕು, ಭಯದಿಂದ ಇದ್ದಾರೆ. ಅದಕ್ಕೋಸ್ಕರ ನಾವು ಸಂಘಟನೆಗಳನ್ನ ದಯವಿಟ್ಟು ಎಲ್ಲರೂ ಕನ್ನಡ ಸಂಘಟನೆಗಳು ಒಳ್ಳೆಯದು.